ಆಯಿತು, ನಮ್ಮ ರುಟೀನ್ ಸ್ಟಾರ್ಟ್ ಆಯಿತು. ಇವತ್ತಿಂದ ಸಾಧಾರಣ ಇದ್ದದ್ದು ಸ್ಟಾರ್ಟ್. ಇವತ್ತು ಸೌಮ್ಯ ಮತ್ತು ರವಿ ಹೋಗ್ತಾ ಇದ್ದಾರೆ. ಅದರ ನಂತರ ಅಂಕಲ್ ಆಂಟಿ ಇರ್ತಾರೆ ಒಂದು ಸ್ವಲ್ಪ ಸಮಯ. ಈಗ ಮನೆಯಲ್ಲಿ ಅಪ್ಪ ಅಮ್ಮನದ್ದು ಮೆಡಿಸಿನ್ಸ್ ಖಾಲಿಯಾಗಿದೆ ಅಂತೆ, ಅದೊಂದು ತೊಗೊಂಡು ಹೋಗುವ. ಅದರ ನಂತರ ಅಪ್ಪನಿಗೆ ಅಮ್ಮನಿಗೆ ಒಂದು ಸ್ವಲ್ಪ ಚೊರೆ ಮಾಡುವ. ಅದು ಮಾಡಿದ್ರೆ ಗಮ್ಮತ್ತಿಲ್ಲ. ಅದು ಮಾಡಿದ ನಂತರ ಮತ್ತೆ ದಿನ ಹೇಗೆ ಹೋಗ್ತದೆ ನೋಡುವ. ವೆರಿ ಗುಡ್. ಮದ್ದು ಗಿದ್ದೆಲ್ಲ ತೊಗೊಂಡು ಬಂದಾಯಿತು. ಹಾಗೆ ಅಪ್ಪ ಅವರ ವಾಪಸ್ ನಾರ್ಮಲ್ ಡ್ರೆಸ್ಸಿಂಗಲ್ಲಿ ಬಂದಿದ್ದಾರೆ. ಅಪ್ಪ ನಿನ್ನೆ ಹೇಗಾಯಿತು? ಅದಕ್ಕೆ ಬಂದ ನಂತರ ಹೇಗಾಯಿತು? ಹೇಗೆ ಮೈಕೈ ಎಲ್ಲ ಒಂದೇ ಪೀಸಲ್ಲಿ ಉಂಟಾ? ಓಕೆ. ನಿದ್ದೆ ಸರಿ ಬಂತ? ಒಳ್ಳೆ ಬಂತಲ್ಲ. ನೋಡಿ, ಡೈಲಿ ಹೀಗೆ ನಡೆದ್ರೆ ಹೀಗೆ ಒಳ್ಳೆ ನಿದ್ದೆ ಬರ್ತದೆ, ಗೊತ್ತಾಯ್ತಾ? ಅಮ್ಮ ನಿಮ್ದು ಹೇಗೆ ಉಂಟು ಸೀನ್? ಒಳ್ಳೇದಾಯ್ತು. ನಮ್ಮ ಟ್ರಿಪ್ ಭಾರಿ ಗಮ್ಮತ್ತಾಯಿತು. ಮತ್ತೆ ನನಗೆ ಖುಷಿ ಆದದಂದರೆ ಆನೆ ಹತ್ರ ನಾನೊಂದು ಸೊಂಡಿಲಿನಿಂದ ಆಶೀರ್ವಾದ ತಗೊಂಡದ್ದು ತುಂಬ ಖುಷಿ ಆಯ್ತು ನನಗೆ. ಮತ್ತು ಸ್ವಲ್ಪ ಸಾಕಾಗ್ತದೆ, ಯಾಕಂದರೆ ಏಜ್ ಸಹ ಆಯಿತು ಮತ್ತು ಹೆಲ್ತ್ ಸಹ ಮೊದಲಿಂದ ಸ್ವಲ್ಪ ಸರಿ ಇಲ್ಲಲ್ಲ ಹಾಗೆ. ಆದರೆ ಆ ಖುಷಿ ಉಂಟಲ್ಲ, ಏನು ಮೆಮೊರೇಬಲ್ ಅದು ಉಂಟಲ್ಲ, ಅದು ಎಣಿಸಿ ಖುಷಿ ಪಡ್ತಾ ಇರ್ತೇನೆ. ವೆರಿ ಗುಡ್. ಆಯ್ತಲ್ಲ. ಸೊ ಈಗ ಎಂತ ಹೇಳಿದ್ರೆ ಸಾಧಾರಣ ರೀಚಾರ್ಜ್ ಆಗಿದ್ದಾರೆ ಹೇಳ್ಕೊಂಡ ಇದೀಗ, ಆಯ್ತಾ? ಇನ್ನೊಂದು ಸ್ವಲ್ಪ ಸಮಯದವರೆಗೆ ಈ ರೀಚಾರ್ಜನ್ನು ಯೂಸ್ ಮಾಡ್ಕೊಳ್ಳೋದು. ಅಪ್ಪ ಆಲ್ರೆಡಿ ಎಂತ ನೆಕ್ಸ್ಟ್ ಟ್ರಿಪ್ಪಿಗೆ ಅಂತ ಹೇಳಿದ್ದು ನೀವು? ಎಂತ ಹೇಳಿದ್ದು? ನೆಕ್ಸ್ಟ್ ಟ್ರಿಪ್ಪಿಗೆ ಅಪ್ಪ ಎಂತ ಹೇಳಿದಮ್ಮ? ಹೌದಾ? ಬರುದಿಲ್ವಪ್ಪ ಇನ್ನು? ಇಲ್ಲ, ಇಲ್ಲಿ ಬರ್ತೇನೆ, ಅಂಕೋಲಕ್ಕೆ ಬರ್ತಾರೆ. ಇನ್ನು ಎಲ್ಲಿಯಾದರೂ ಕೂತ್ಕೊಂಡು ಬರೋದಾದ್ರೆ ನಾನು ಬರ್ತೇನೆ, ನಡೆದಿದ್ರೆ ನನ್ನನ್ನೊಂದು ಕರಿಬೇಡ. ಓಕೆ ಸರಿ. ಇಲ್ಲಿ ಇದು ಮುಗಿಸ್ಕೊಂಡು ಇನ್ನೊಂದು ಲಾಸ್ಟ್ ಡೇ ಅವರಿಗೊಂದು ಹೆರಿಟೇಜ್ ವಿಲೇಜ್ ನೋಡಬೇಕಂತೆ. ನಾನು ಸಹ ಇವತ್ತಿನವರೆಗೆ ನೋಡಲಿಲ್ಲ, ಅದರಿಂದ ಒಂದು ಸುತ್ತ ಹೊಡ್ಕೊಂಡು ನಿಮಗೆ ಸಹ ತೋರಿಸುವ. ಟಿಕೆಟ್ 500 rupees. 300. ಹಾಂ ಆಯ್ತಲ್ಲ, 200 ರೂಪಾಯಿ ಡಿಸ್ಕೌಂಟ್ ನಿಮಗೋಸ್ಕರ. ಆಯ್ತಲ್ಲ? ಹಾಂ ಆಯ್ತಲ್ಲ. ಲೈಕಸ್ಗೆ ಓಚ ಇವ್ರಿಗೆ ಹೋಗ್ಲಿಕ್ಕೆ ಅಂತೇಳಿ ಅರ್ಜೆಂಟಲ್ಲಿ ಬಂದೆ. ಅಲ್ಲಿ 3 ಗಂಟೆಗೆ ಎಂಟ್ರಿ ಕ್ಲೋಸ್. ಇವ್ರು ಯಾರು ರೆಡಿ ಆಗಲಿಲ್ಲ. ಎಂಥ ಅವಸ್ಥೆ. ರೆಡಿಯಾ? ಓಕೆ 3:45 ಅಲ್ಲಿ ಎಂಟ್ರಿ ನಿಲ್ಲಿಸ್ತಾರಂತೆ. ನಾವೀಗ 3:40 ಹೊರಟಿದ್ದೇವೆ, ಆಯಿತಾ? ಇವ್ರು ಲೇಟ್ ಮಾಡಿದ್ದು, ಇವರಿಂದ ಲೇಟ್. ಎಲ್ಲರೂ ನಾವು ಹೊರಗೆ, हम लोग सब बाहर रुके थे. आंटी फिर ये है वो करना ये करना है करके ऐसे अभी ये कर रहे हैं ना, अब तक हम लोग कर रहे थे ऐसे. ठीक है, सॉरी आंटी, बोल दिया मैंने, पब्लिक हो गया अभी. ओके. ಸೊ ಗೈಡ್ ಟೂರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹಸ್ತಶಿಲ್ಪ ಇದು ಬಂದಿದ್ದೇವೆ ನಾವಿಲ್ಲಿ ಹೆರಿಟೇಜ್ ವಿಲೇಜಿಗೆ. ಸೊ ಇಲ್ಲಿ 300 rupees ಪರ್ ಪರ್ಸನ್. ನೀವು ಕಲಿತಿದ್ದೀರಾದ್ರೆ ನಿಮ್ಮ ಹತ್ರ ID ಕಾರ್ಡ್ ಬೇಕು, ಇಲ್ಲದಿಲ್ಲ 150. ಸೊ ಇದು ಸೀಕ್ವೆನ್ಸ್, ಆಯಿತಾ? ಸೊ ಇಲ್ಲಿಂದ ಹೋಗುವ ಎಂತ ಹೇಳಿ ನೋಡುವ. ಇಲ್ಲಿ ಮೆಟ್ಟು ತೆಗಿಬೇಕು. ನೋಡಿ ಎಂತ ಗೊತ್ತುಂಟ, ಈಗ ನಾನು ಪ್ರತಿಯೊಂದು ಮನೆಯದು ಹಿಸ್ಟ್ರಿ ಎಲ್ಲ ಹೇಳಿ ಕೂತ್ಕೊಳ್ಳೋದಿಲ್ಲ. ಈಗ ನಾವು ಫಸ್ಟ್ ಎಂಟರ್ ಆಗ್ತಿದ್ದೆ ಜಾಗ ನೋಡಿ ಫಸ್ಟಿಗೆ. ವಾ ಬ್ಯೂಟಿಫುಲ್. ಇದು ನಮ್ಮ ಕಾರ್ಕಳದಾಚಿದ್ದು ಪ್ಲೇಸ್ ಮಿಯಾರ್. ಸೊ ಮಿಯಾರ್ ಹೌಸ್ ಇದು, ಆಯಿತಾ? ಮೇಲೆ ಒಂದು ಪಾಶ್ ಆಗಿ ಒಂದು ಜಾಗ. ಅದು ನನಗೆ ಮನೆಯಲ್ಲಿ ಉಂಟಲ್ಲ ಈ ಒಂದು ಪಾರ್ಟ್ ಯಾವತ್ತು ಕಂಡಾಪಟ್ಟೆ ಇಷ್ಟ. ನಿನ್ನೆ ಕುವೆಂಪು ಅವರ ಇದಕ್ಕೆ ಹೋಗಿದ್ದೇವಲ್ಲ, ಅಲ್ಲಿ ಸಹ ಹಾಗೆ. ಅಲ್ಲಿ ಒಳಗೆ ವೀಡಿಯೋ ತೆಗಿಲಿಕ್ಕೆ ಇರಲಿಲ್ಲ, ಬಟ್ ಅಲ್ಲಿ ಹೀಗೆ ಒಂದು ಚಾವಡಿ ಇತ್ತು. ಅಲ್ಲಿ ಅವರು ಕೂತ್ಕೊಂಡು ಅವರ ಕ್ರಿಯೇಟಿವ್ ವರ್ಕ್ ಎಲ್ಲ ಮಾಡುವಂಥ ಜಾಗ ಅಂತೆ. ಸೊ ಹಾಗೆ ಇಲ್ಲಿಂದ ಒಳಗೆ ಹೋಗುವ, ಆಯಿತಾ? ಮಿಯಾರ್ ಹೌಸ್. ಆ್ಯಂಡ್ ದಿಸ್ ಹೆರಿಟೇಜ್ ಸ್ಟ್ರಕ್ಚರ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ಆಭರಣ್ ಬೆಂಗಳೂರು, ಆಯಿತಾ? ಸೊ ಇಲ್ಲಿಂದ ಒಳಗೆ ಹೋಗುವ. ಹಾಂ ಓಕೆ. ಇಲ್ಲಿ ಮೇಡಮ್ ಇದ್ದಾರೆ, ರೀಲ್ ತೆಗಿಲಿಕ್ಕಿಲ್ಲ. ಹಾಂ ಓಕೆ. ಸೊ ಈಚಿಂದ ಟಿಕೆಟ್ ನನ್ನ ಹತ್ರ ಉಂಟು. ನಿಮಿಷ ಎಲ್ಲಿ ಇಟ್ಟೆ ಮಾರ. ವಿಡಿಯೋ ಮೊಬೈಲಿಂದ ತಗೊಳ್ಳಿ, ಪ್ರೊಫೆಷ್ನಲ್ ಕ್ಯಾಮ್ರಾಕ್ಕಾದರೆ ಬೇರೆ ಎಂಥದ ಚಾರ್ಜಸ್ ಉಂಟು ಹೇಳಿದರು. ಹಣ ಕೊಟ್ಟು ನಾವು ಒಳಗೆ ಬಂದಾಗಿದ್ದೀನಿ, ಪುನಃ ಕ್ಯಾಮ್ರಾಗೆ ಹಣ ಕೊಡುವ ಅರ್ಥ ಇಲ್ಲ, ಆಯಿತಾ? ಇದು ಅದೇ, ಇದು ಎಂಟ್ರೆನ್ಸ್, ಇದು ಮಿಯಾರ್ ಹೌಸ್, ಆಯಿತಾ? ಅಲ್ಲಿ ಸೀಕ್ವೆನ್ಸಲ್ಲಿ ಕೊಟ್ಟಿದ್ದಾರೆ. ಇನ್ನು ನನ್ನನ್ನು ನೋಡಬೇಡಿ, ಇನ್ನು ಸ್ಟ್ರಕ್ಚರ್ಸ್ ನೋಡಿ ತೋರಿಸ್ತೇನೆ. ರೈಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಹೌಸ್ ದಟ್ ವಿ ಆರ್ ಗೆಟಿಂಗ್ ಇನ್ ಟು. ಇದರಲ್ಲಿ ಒಂದು ಇದ್ದದ್ರಲ್ಲಿ ಇಂಟ್ರೆಸ್ಟಿಂಗ್ ತೋರಿಸ್ತೇನೆ. ಇದು ಚಿಕ್ಕ ಅಂಗಡಿ, ಅಲ್ಲಿ ಗೋಳಿ ಸೋಡಾ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಯಾವುದು ಅಂತ ಹೇಳಿ ನೋಡುವ. ಎಲ್ಲ ನೋಡಿ, ಮುಂಚಿನ ಮನೆಯಲ್ಲಿ ಉಂಟಲ್ಲ ಈ ಪಾರ್ಟ್ ಉಂಟಲ್ಲ, ನನಗೆ ಒಂದು ಖಂಡಾಪಟ್ಟೆ ಇಂಟ್ರೆಸ್ಟಿಂಗ್ ಪಾರ್ಟ್. ಇಲ್ಲಿ ನೋಡಿ,
ಗೋಳಿ ಸೋಡಾದ ಅಂಗಡಿ. ಓಹ್, सोडा बनाने का मशीन देखो यहाँ पे वैसा नाइस. ಇಲ್ಲಿಂದ ಒಳಗೆ ಹೋಗುವ. ಪ್ರತಿಯೊಂದು ಮನೆಗೆ ಹೋಗಬೇಕಾದ್ರೆ ಮೆಟ್ಟು ತೆಗೆದು ಹೋಗಬೇಕು. ಓಕೆ, ವಾಹ್, ಇದು ಈ ಪ್ಲೇಸ್ ಸಾಲಿಡ್ ಉಂಟು ಮಾರ. ಇಲ್ಲಿ ನೋಡಿ, ಇಲ್ಲಿ ಅಕೌಂಟ್ಸ್ ಎಲ್ಲ ಆಗ್ತಿತ್ತ ಹೇಳಿ ಹಾಗೆ ನೈಸ್. ಪ್ಲೀಸ್ ಡು ನಾಟ್ ಸಿಟ್ ಹಿಯರ್. ಒಳಗೆ ಹೋಗುವ. ನೈಸ್. ಓಹ್, ಆಯ್ತಲ್ಲ. ಇಲ್ಲಿ ಆ ಮುಂಚೆದವ್ರದ್ದು ಲೆಕ್ಕಾಚಾರಕ್ಕೆ ಕುತ್ಕೊಳ್ಳುವ ಪೆಟ್ಟಿಗೆ ಎಲ್ಲ ನೋಡಿ. ಹಾಂ, ಇದು ನಾವು ಹೈ ಗೈಸ್ ನೈಸ್ ತೊಟ್ಟಿ. ವಾಹ್, ಚಂದ. ಓಹ್, ಹೇಗೆ ಉಂಟು ಮಾರೆ. ಪ್ಲಸ್ ಇದು ನೋಡಿ, ಆ ಮರದ ದೋಣಿ ಹೇಳಿ, ಇದು ಎಂತ ಹೇಳಿ ಗೊತ್ತಿಲ್ಲ ನನಗೆ. ಪೆಟ್ಟಿಗೆ ಸಹ ಯೂಸ್ ಆಗ್ತದೆ, ಪ್ಲಸ್ ಆ ದೋಣಿ ಶೇಪಲ್ಲಿ ನಿನ್ನೆ ಅಲ್ಲಿ ಸಹ ನೋಡಿದ್ದೇವೆ, ಅಲ್ಲಿ ಕುವೆಂಪು ಮನೆಯಲ್ಲಿ. ಆಯ್ತಲ್ಲ. ಅಡಿಗೆ ಕೋಣೆ ಇಲ್ಲಿ ನೋಡಿ, ಶಾಮಿಗೆ ಮಾಡುವಂಥದ್ದು. ವಾ, ಸೂಪರ್. ಅದರ ನಂತರ ಇದು ದೇವರ ಕೋಣೆ ಅಂತೆ. ಓಹೋ, ನೈಸ್. ಇಲ್ಲಿ ಯಾಗ ಯಜ್ಞ ಮಾಡಲಿಕ್ಕೆ ಸಹ ರೆಡಿ ಇತ್ತು. ವೆರಿ ಗುಡ್. ಅಷ್ಟು ದೊಡ್ಡ ಮನೆ ಹೇಳಿದ ನಂತರ ಅಫ್ಕೋರ್ಸ್ ಇದಾಯ್ತಲ್ಲ. ಈ ಮನೆ ಇಲ್ಲಿ ಒಂದು ಸ್ಟೆಪ್ ಉಂಟು. ಫಸ್ಟ್ ಫ್ಲೋರ್ ಬಿ ಹೈಸ್ಮೆ. ಇಲ್ಲೆಲ್ಲ ಮುಂಚಿನ ಮನೆಗಳಲ್ಲಿ ಒಂದು ವಿಷಯ ಅಂತ ಹೇಳಿದರೆ, ಬಾಗಿಲು ಯಾವತ್ತೂ ಚಿಕ್ಕದು. ಮನೆಗೆ ಸಹ ಒಂದು ದೇವರ ಸ್ಥಾನ ಕೊಟ್ಟಿದ್ದಾರಂತೆ. ಆದ್ದರಿಂದ ಆ ಮನೆಗೆ ಎಂಟರ್ ಆಗಬೇಕಾದ್ರೆ ತಲೆ ಬಗ್ಗಿಸಿ ನಿಮ್ಮ ಈಗೋನ್ನೆಲ್ಲ ಸೈಡಿಗಿಡಿ. ಎಂತ ಚಂದ ಉಂಟು ಮಾರೆ ಪ್ಲೇಸ್. ನನಗೆ ಇದ್ದದ್ರಲ್ಲಿ ಇಷ್ಟ ಆಗೋ ಪ್ಲೇಸಿಗೆ ಹೋಗುವ. ಈ ಸ್ಟ್ರಕ್ಚರ್ ಎಂತ ಮಾರ, ಬ್ಯೂಟಿಫುಲಿ ಪ್ಲ್ಯಾಂಡ್. ಪ್ಲಸ್ ಎಸ್, ಇದು ಆಹಾ ಎಂಥ ಜಾಗ. ಇದು ಪೇಶ್ವಾವಾಡದು ಹೊರಗೆ ಇರುವಂಥ ಕೆಲವು ಕ್ಯಾರೇಜಸ್. ಇದು ಇದ್ದದ್ರಲ್ಲಿ ಮೋಸ್ಟ್ ಎಲೀಟ್ ಇದ್ದ ಹಾಗೆ ತೋರ್ತಾ ಉಂಟು. ಇದ್ದದ್ರಲ್ಲಿ ಬೇಸಿಕ್, ಮತ್ತು ಬೇರೆ ಎರಡು ಒಂದು ಕುದುರೆ ಎಂತಾದರೂ ಕಟ್ಟಿ ಇಡ್ತಿದ್ರೆ ಹೇಳ್ಕೊಂಡು. ಎಷ್ಟು ಬ್ಯೂಟಿಫುಲ್ ಅಲ್ಲ. ಪನಿಷ್ಮೆಂಟ್ ಕೊಡಲಿಕ್ಕಿದ್ರೆ ಮೋಸ್ಟ್ಲಿ ಮನುಷ್ಯರಿಗೆ ಕೈಗೆ ಕೊಟ್ಟು ಹೋಗಿ. ಹೆರಿಟೇಜ್ ವಿಲೇಜಿದ್ದು ಫುಲ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಯಾಕೆ ಹೇಳಿದರೆ, ಫಸ್ಟಿಗೆ ನಾನು ನನ್ನಷ್ಟಕ್ಕೆ ಹೇಳ್ತಾ ಇದ್ದೆ. ಅದ್ರ ನಂತರ ಒಬ್ಬರು ಗೈಡ್ ಸಿಕ್ಕಿದ್ರು ಅವರು. ಸೊ ಅದರ ನಂತರ ನನಗೆ ತೋರಿತ್ತು, ನಾನು ಅಷ್ಟು ಇನ್ಫಾರ್ಮೇಷನ್ ಇರುವವರು ಇರಬೇಕಾದ್ರೆ ನಾನು ಯಾಕೆ ಅರ್ಧಂಬರ್ಧ ಕೊಡೋದು ಹೇಳ್ಕೊಂಡು. ಸೊ ನೆಕ್ಸ್ಟ್ ನಾನು ಅಲ್ಲಿ ಹೋಗ್ತೇನೆ, ಪ್ರತಿಯೊಂದು ಮನೆದು ಡೀಟೇಲಲ್ಲಿ ಹಾಕ್ತೇನೆ ನಾನು. ಈಗ ಸದ್ಯಕ್ಕೆ ಎಂತ ಆಯ್ತು ಹೇಳಿ, ಮಣಿಪಾಳಿಂದ ಕೆಳಗೆ ಬರ್ತಿರ್ಬೇಕಾದ್ರೆ. ಸರ್, ನಿಮ್ಮ ಹೆಸರೆಂತ ಸರ್? ರಂಜಾನ್ ಅವರು ಇಲ್ಲಿ ಕಬ್ಬು ಜ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಂದೊಂದು ಕಬ್ಬು ಜ್ಯೂಸ್ ಕುಡ್ಕೊಂಡು ಹೋಗುವ ಹೇಳ್ಕೊಂಡು ಡಿಸೈಡ್ ಮಾಡಿದ್ದೇವೆ. ಸೊ ಆಯ್ತಲ್ಲ, ಬಂತಲ್ಲ. ವೆರಿ ನೈಸ್. ಟೇಸ್ಟ್ ನೋಡಿ ಫಸ್ಟಿಗೆ ಟೇಸ್ಟ್ ನೋಡಿ. ಸೂಪರ್, ಮಜಾ ಆ ಗಯಾ. ಕ್ಯಾ ಬಾತ್, ಬಿಂದಾಸ್. ಆಹಾ, ಲಗೇಗ. ಹಾಂ, ಸೊ ಇವರಿಬ್ಬರು ಹೊರಡ್ತಿದ್ದಾರೆ. ಇವರದ್ದು ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಅವರಿಗೆ ಬಸ್ಸಿಗೆ ಒಂದು ತಲುಪಿಸ್ಕೊಂಡು ಬರುವ. ಇಡೀ ವರ್ಷ ಮಳೆ ಅಲ್ಲ ಮಾರ, ಜನವರಿಯಲ್ಲಿ ಸಹ ಮಳೆ ಬಂದು ಎಂಥ ಅವಸ್ಥೆ ಇದು. ಒಳ್ಳೇದ ಹಾಳ ನಂಗೆ ಗೊತ್ತಿಲ್ಲ, ಕಿರಿಕಿರಿ ಆಗ್ತದೆ. ಮಳೆ ಬರುವ ಟೈಮಲ್ಲಿ ಬರಬೇಕು, ಉಳಿದ ಟೈಮಲ್ಲಿ ಬರಬಾರ್ದು. ಈ ಬಂದಿದೆ, ಇರಲಿ. ಅದೇ ಖುಷಿಯಲ್ಲಿ ಇವತ್ತು ಮುಕ್ತಾಯ ಮಾಡುವ. ನಾಳೆ ಪುನಃ ಸಿಗ್ತೇನೆ.